ರಾಜ್ಯಾದ್ಯಂತ ವ್ಯಾಪಕವಾಗಿ ಹರಡುತ್ತಿರುವ ಡೆಂಗ್ಯೂ. ಇಲ್ಲಿಯವರೆಗೆ 478 ಮಂದಿಗೆ ಡೆಂಗ್ಯೂ ದೃಢ, 173 ಮಂದಿ ಆಸ್ಪತ್ರೆಗೆ ದಾಖಲು. ಮೀಸಲಾತಿ ವಿರೋಧಿಸಿ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ. ಹಿಂಸೆಯಲ್ಲಿ 32 ಮಂದಿ ಮೃತ್ಯು, ಸರ್ಕಾರಿ ಟಿವಿ ಸ್ಟೇಷನ್ಗೆ ಬೆಂಕಿ. ಸ್ಪರ್ಧೆಗೆ ಸ್ವಪಕ್ಷೀಯರಿಂದಲೇ ವಿರೋಧ. ಅಮೆರಿಕ ಅಧ್ಯಕ್ಷೀಯ ಸ್ಪರ್ಧೆಯಿಂದ ಬೈಡನ್ ಹಿಂದೆ ಸರಿಯುವ ಸಾಧ್ಯತೆ. ಮಾನವೀಯತೆ ಮರೆತ ಪೊಲೀಸ್, ಗಾಯಾಳುವನ್ನು ಆಸ್ಪತ್ರೆಗೆ ಕೊಂಡೊಯ್ಯಲು ನಿರಾಕರಿಸಿದ ಹೊಯ್ಸಳ ಸಿಬ್ಬಂದಿ, ವಿಚಾರಣೆಗೆ ಆದೇಶ. ಸರ್ಕಾರಿ ಶಾಲೆಯಲ್ಲಿ ಆರ್ಎಸ್ಎಸ್ ಬೈಠಕ್, 2 ದಿನ ಕಳೆದರೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಇಲ್ಲ, ಎಸ್ಡಿಪಿಐ ಆಕ್ರೋಶ.